ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ವೀಕೆಂಡು, ಅವಾಗ ನಿದ್ದೆ ಮಾಡಿದ್ವಿ. ಮತ್ತು ನಾನಂತೂ 3 ಡೇಸಿಂದ ನಿದ್ದೆನೇ ಮಾಡಿಲ್ಲ. ಧೃತಿಗೆ ತುಂಬಾ ಹುಷಾರಿಲ್ಲ, ಆಯಿತಾ. ಅವಳಿಗೆ ಕೆಮ್ಮು, ಶೀತ ಮತ್ತು ಲೈಟಾಗಿ ಫೀವರ್ ಕೂಡ ಬಂದಿತ್ತು. ಸೊ ಹಾಗಾಗಿ ಮಾಡಿಲ್ಲ, ನಿದ್ದೆ ಕೂಡ ಮಾಡಿರಲಿಲ್ಲ. ಸೊ ಇವತ್ತು ಸ್ವಲ್ಪನಾದರೂ ನಿದ್ದೆ ಮಾಡಿದೆ. ಸೊ ಆ್ಯಕ್ಚುಲಿ ನಾನು ಊರಿಗೆ ಹೋಗೋದನ್ನೇ ಆರಾಮಾಗಿ ರೆಸ್ಟ್ ತೊಗೋಬೋದು ಅಂತ. ಬಟ್ ಅದು ಹಬ್ಬ ಟೈಮಲ್ಲಿ ಆಯ್ತಲ್ಲ, ನನಗೆ ಈ ವರ್ಷ ಹಬ್ಬ ಏನೋ ಒಂಥರ ಬೇಜಾರು ಅನ್ನಂಗೆ ಆಗ್ಬಿಟ್ಟು. ಯಾಕಂದರೆ ಅವಳು ತುಂಬಾ ಹುಷಾರು ತಪ್ಪಿದ್ಲು. ಹಾಗಾಗಿ ಸೊ ಅವಳು ತುಂಬ ಆಸೆ ಪಟ್ಟು ಎಲ್ಲದನ್ನು ತೊಗೊಂಡಿದ್ಲು, ಇದು ಮಾಡಿದ್ಲು. ಸೊ ಸಡನ್ನಾಗಿ ಆಗ್ಬಿಟ್ಟು ಬೇಜಾರಾಗ್ಬಿಟ್ಟು. ಸೊ ಅಷ್ಟೇ, ಮಕ್ಕಳು ಅಂದಮೇಲೆ ಸ್ಕೂಲಿಗೆಲ್ಲ ಹೋಗ್ತಾರೆ, ಹಾಗೆ ಆಗುತ್ತೆ ಅಲ್ವಾ. ಸೊ ಇವಾಗ ಎಲ್ಲರೂ ಎದ್ದಿದ್ದೀವಿ. ಸೊ ಅವಳು ಎದ್ದ ತಕ್ಷಣ ಟಿ ವಿ ಹಾಕ್ಕೊಂಡಿದ್ದಾಳೆ. ಸೊ ಬನ್ನಿ, ಈಗ ಕಾಫಿ ಟೀ ಏನಾದರೂ ಮಾಡಬೇಕು. ಧೃತಿಗೆ ಬಿಸಿನೀರನ್ನ ಕೊಡ್ತೀನಿ, ಅವಳಿಗೆ ಹಾಲು ಏನು ಕೊಡೋಲ್ಲ. ಕೆಮ್ಮು ಕಮ್ಮಿ ಆಗೋ ತನಕ ಹಾಲು ಬೇಡ ಅಂತ. ಸೊ ಬನ್ನಿ, ಈಗ ಅವಳಿಗೆ ಬಿಸಿನೀರು ಕಾಯ್ಸೋಕ್ಕಿಟ್ಟು ಹಾಗೆ ನಮಗೆ ಕಾಫಿನ ರೆಡಿ ಮಾಡ್ಕೊತೀನಿ. ಸೊ ಹಾಗೆ ಇವತ್ತು ವೀಕೆಂಡ್ ಪ್ಲ್ಯಾನ್ಸ್ ಏನು ಅಂತಂದರೆ ಏನೂ ಮಾಡಿಲ್ಲ. ಯಾಕಂದರೆ ಮಳೆ ಬೇರೆ ಬರ್ತಾ ಇರ್ತಾರೆ ಮತ್ತು ಅವಳಿಗೂ ಹುಷಾರಿಲ್ಲ. ಸೊ ನೋಡಬೇಕು ಹೇಗೆ ಅಂತ. ಬಟ್ ಅವಳ ಸ್ಕೂಲಲ್ಲಿ ಇವತ್ತು PTM ಇದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅವಳಿಗೆ 10:30 ಸ್ಲಾಟ್ಸ್ ಏನೋ ಕೊಟ್ಟಿದ್ದಾರೆ. ಸೊ 10:30 to 10:45 ಏನೋ ಇದೆ. ಸೊ ಅಷ್ಟೊತ್ತಿಗೆ ಏನಾದರೂ ಮಾಡಬೇಕು. ತಿಂಡಿ ಕತೆ ಗೊತ್ತಿಲ್ಲ. ಸೊ ವೀಕೆಂಡ್ಸಲ್ಲಿ ಸ್ವಲ್ಪ ತಿಂಡಿ ಆಚೆ ಕಡೆನೇ ಆಗುತ್ತೆ ಸುಮಾರು. ಎವ್ರಿ ವೀಕೆಂಡ್ ಆಗಲ್ಲ, ಕೆಲವೊಂದು ವೀಕೆಂಡಲ್ಲಿ. ಸೊ ಈಗ ಸದ್ಯಕ್ಕೆ ಕಾಫಿ ರೆಡಿ ಮಾಡ್ಕೊಳ್ತೀನಿ ನಮಗೆ. ಅದಾದಮೇಲೆ ಏನು ಪ್ಲ್ಯಾನ್ಸ್ ಅಂತ ನೋಡಬೇಕು. ಸೊ ಬನ್ನಿ, ಕಾಫಿ ರೆಡಿ ಮಾಡಿ. ಜೊತೆಗೆ ಬಿಸಿನೀರು ಕಾಯಿಸಕ್ಕಿಟ್ಟು ಹಾಗೆ ನಮಗೂ ಹಾಲು ಕಾಯಕ್ಕೆ ಕೂಡ ಇಟ್ಟಿದ್ದೀನಿ. ಹಾಗೆ ನಾನು ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೆನೆ ತೊಳೆದಿದ್ದ ಪಾತ್ರೆ ಎಲ್ಲ ಇತ್ತು, ಹಾಗೆ ಅದನ್ನು ಕೂಡ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ಬೋದು, ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬೇಗ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಕುಡಿ. ರೆಡಿಯಾಗಿದ್ದೀವಿ ಧೃತಿ ಸ್ಕೂಲ್ ಹತ್ರ ಹೋಗೋಕ್ಕೆ. ಸರಿಯಾಗಿ ಹಾಕ್ಕೊಳ್ಳಿ. ಕರೆಕ್ಟ್ ಇದೆ. ಸೊ ಈಗ ಬರಬೇಕು. ಇವತ್ತೆಲ್ಲೋ ಒಂಚೂರು ಬಿಸಿಲು ಬರ್ತಾ ಇದೆ. ಸೊ ಹೀಗೆ ಇದ್ದರೆ ಒಳ್ಳೆಯದು. ಸೊ ಎಲ್ಲರೂ ಆಚೆ ಹೋಗಬೇಕು ಅಂದರೆ ಮಳೆ ಬರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಹೋಗೋಕ್ಕೆ ಬೇಜಾರು, ಆಚೆ ಕಡೆ ಬರೋಕ್ಕೆ ಬೇಜಾರಾಗುತ್ತೆ. ಸೊ ಫಸ್ಟು ಧೃತಿ ಸ್ಕೂಲ್ ಹತ್ರ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಆಂಜನೇಯನ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗಿ ಬರೋದು. ರೆಡಿನಾ ನೀವು? ಇಲ್ಲಿ ನೋಡಿ, ರೆಡಿನಾ? ಸ್ಕೂಲಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಂತೂ ಶನಿವಾರ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು
ರಶ್ ಇರುತ್ತೆ. ಸೊ ನಾವು ಎವ್ರಿ ಸ್ಯಾಟರ್ಡೆ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬರೋದ್ರಿಂದ ನನಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದ್ಸತಿ ಈ ಟೆಂಪಲ್ಗೆ ವಿಸಿಟ್ ಮಾಡೇ ಮಾಡ್ತೀನಿ ವೀಕೆಂಡ್ಸಲ್ಲಿ. ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಝೂಡಿಯೋಗೆ ಬಂದಿದ್ದೀವಿ. ಸೊ ನನಗೆ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತಗೊಳ್ಬೇಕಿತ್ತು, ಹಾಗಾಗಿ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಈ ರೀತಿ ಧೃತಿ ಆಚೆ ಬಂದರೆ ಇಲ್ಲಿ ಅಂತಲ್ಲ ಮಾಲು, ಸೊ ಎಲ್ಲೇ ಹೋದರೂ ಕೂಡ ಸೊ ಅವಳಿಗೆ ಫುಲ್ ಆಫ್ ಎನರ್ಜಿ, ಅವಳಿಗೆ ಎನರ್ಜಿ ಇನ್ನಷ್ಟು ಜಾಸ್ತಿನೇ ಆಗಿಬಿಡುತ್ತೆ. ಸೊ ಇಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಮತ್ತು ಗೊಂಬೆಗಳಿಗೆ ಶೆಕೆಂಡ್ ಕೊಡೋದು, ಸೊ ಅದೆಲ್ಲನೂ ಆಟ ಆಡಿಕೊಂಡು ಫುಲ್ ಆಫ್ ಎಕ್ಸೈಟ್ಮೆಂಟಲ್ಲಿ ಆಟ ಆಡ್ತಾ ಇದ್ಲು. ಅಲ್ಲಿಂದೆಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಬೆನ್ನೋವು ಕೂಡ ತುಂಬಾ ಇತ್ತು. ಹಾಗಾಗಿ ಭರತ್ ನಾನೇ ಚಪಾತಿ ಒತ್ಕೊಡ್ತೀನಿ, ನೀನು ಬೇಯಿಸು ಅಂತ ಅಂದರು. ಸೊ ಹಾಗಾಗಿ ಇಬ್ಬರು ಸೇರಿ ಡಿನ್ನರ್ನ ರೆಡಿ ಮಾಡ್ತಿದ್ದೀವಿ. ಸೊ ಈ ರೀತಿ ಹುಷಾರಿಲ್ದೆಲ್ಲ ಇದ್ದಾಗ ಪಿರಿಯಡ್ಸ್ ಟೈಮಲ್ಲಿ ಮತ್ತು ನನಗೆ ಈ ಥರ ವೀಕೆಂಡ್ಸಲ್ಲಿ ಅವರು ನನಗೆ ಅಡುಗೆ ತಿಂಡಿಲಿ ಹೆಲ್ಪ್ ಮಾಡ್ತಾರೆ. ಸೊ ಬಾಕಿ ಟೈಮಲ್ಲೂ ಹೆಲ್ಪ್ ಮಾಡ್ತಾರೆ, ಕೆಲಸ ಕಮ್ಮಿ ಇದ್ದರೆ ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ನನಗೆ ಗಿಫ್ಟ್ಸ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಸಣ್ಣ ಪುಟ್ಟ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋದ್ರಿಂದ ಕೂಡ ನನಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮಲ್ಲಿ ಯಾರಿಗೆ ಈ ಥರ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಭಾನುವಾರ, ಸ್ವಲ್ಪ ಲೇಟಾಗಿ ಎದ್ವಿ, ಅರೌಂಡ್ 8:15 ಆಗಿದೆ. ಅದು ಇವಾಗ ಸ್ವಲ್ಪ ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದೀವಿ. ಭರತ್ತು ಧೃತಿನೂ ಕೂಡ ಎದ್ದಿದ್ದಾರೆ. ಸೊ ಅವರಿಬ್ರು ಆಚೆ ಕಡೆ ಕೂತ್ಕೊಂಡಿದ್ದಾಳೆ ಧೃತಿ, ಇಲ್ಲಿ ನಾನು ಬೆಡ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬೆಡ್ ಎಲ್ಲ ಕ್ಲೀನ್ ಮಾಡಿ ಬಂದ್ಮೇಲೆ ಆಚೆ ಕಡೆ ಹಾಲಲ್ಲೆಲ್ಲ ಫುಲ್ ಆಫ್ ಮೆಸ್ಸೆ ಆಗೋಗ್ಬಿಟ್ಟಿತ್ತು. ಸೊ ಈ ರೀತಿ ಮೆಸ್ ಆಗಿರೋದನ್ನ ನೋಡೋದಕ್ಕೆ ತುಂಬಾ ಇರಿಟೇಷನ್ ಆಗುತ್ತೆ. ಕೆಲವೊಂದ್ಸತಿ ಫುಲ್ ಆಫ್ ತುಂಬಾ ಇರಿಟೇಷನ್ ಆಗಿ ತಲೆ ಕೆಟ್ಟೋಗ್ಬಿಡುತ್ತೆ, ಯಪ್ಪ ಮಾಡ್ಬೇಕಲ್ಲ ಅಂತ. ಸೊ ಆದ್ರೂ ಆಮೇಲೆ ಸಮಾಧಾನ ಮಾಡ್ಕೊಂಡು ನಾವೇ ಮಾಡ್ಬೇಕು ಮತ್ತಿನ್ನೇನು ಅಂತ ಎತ್ತಿರ್ತೀನಿ. ಏನ್ ಬೇಕು ನಿನ್ಗೆ? ಏನು ಅದು ಅಂದ್ರೆ ಪಿಂಕ್ ಕಲರಾ? ತೆಕ್ಕೊಳ್ಳಿ. ಏನ್ ಮಾಡ್ತೀರಾ ಅದರಲ್ಲಿ? ಉಪ್ಪಿಟ್ಟು ಮಾಡ್ಕೊಡ್ತೀಯಾ? ಅವಳು ಪಾಡಿಗೆ ಆಟ ಆಡ್ತಿದ್ದಾಳೆ. ಸೊ ನಾನು ಕ್ಲೀನ್ ಮಾಡಿಕೊಂಡು ಇವಾಗ ನಮಗೆ ಕಾಫಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫಸ್ಟು ಎದ್ದರೆ ಫ್ರೆಶ್ ಆದ ತಕ್ಷಣ ಒಂದು ಲೋಟ ನೀರು, ಬಿಸಿನೀರು ಅಥವಾ ಯಾವ್ದಾದ್ರು ನೀರು ಕುಡಿದು ನಂತರ ಕಾಫಿ ಏನಾದರೂ ಕುಡಿತೀನಿ. ಸೊ ವೀಕೆಂಡ್ಸಲ್ಲಿ ಕಾಫಿ ಇಲ್ದಲೇ ಇದ್ದರೆ ವೀಕೆಂಡ್ ಅಂತಲೇ ಅನಿಸೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಭರತ್ಗೆ ಇಬ್ಬರಿಗೆ ಕಾಫಿ ರೆಡಿ ಮಾಡ್ತಿದ್ದೀನಿ. ಧೃತಿಗೆ ಇನ್ನೂ ಕೊಡ್ತಾ ಇಲ್ಲ, ಯಾಕಂದರೆ ಅವಳಿಗೆ ಕೆಮ್ಮು ಸ್ವಲ್ಪ ಕಮ್ಮಿ ಆಗಿಲ್ಲ. ಸೊ ಹಾಗಾಗಿ ಕಫ ಆಗುತ್ತೆ ಅಂತ ಕೊಡ್ತಾ ಇಲ್ಲ. ಸೊ ನಮ್ಮಿಬ್ಬರಿಗೆ ಕಾಫಿ ರೆಡಿ ಮಾಡ್ಕೊತಿದ್ದೀನಿ. ನಿನ್ನೆ ನಾನು ಝೂಡಿಯಲ್ಲಿ ಏನು ತೊಗೊಂಡು ಬಂದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ನಾರ್ಮಲ್ ಆಗಿ ನನಗೆ ಅಲ್ಲಿ ವೆಸ್ಟರ್ನ್ ವೇರ್ಸ್ ತುಂಬ ಇಷ್ಟ ಆಗುತ್ತೆ. ಪರ್ಸ್ನಲಿ ನನಗಲ್ಲಿ ತುಂಬ ಬಟ್ಟೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಜಾಸ್ತಿ ಟೀ ಶರ್ಟ್ಸ್ ಆಗಿರ್ಬೋದು, ವೆಸ್ಟರ್ನ್ ಡ್ರೆಸ್ ಏನೇ ಇರ್ಬೋದು, ಸೊ ಅದೆಲ್ಲ ಅಲ್ಲೇ ತೊಗೊಳ್ಳೋದು. ಮತ್ತು ಸುಮಾರು ಭರತ್ಗೂ ಅಲ್ಲೇ ತೊಗೊಳ್ತಾರೆ. ಆಲ್ಮೋಸ್ಟ್ ಆಲ್ ಝೂಡಿಯೋಲಿ ಇರುವಂಥ ಟೀ ಶರ್ಟ್ಸ್ ನಮ್ಮ ಹತ್ರ ಇರೋದು.
ಮತ್ತು ಅಲ್ಲಿ ಅಫೋರ್ಡಬಲ್ ಕೂಡ ಇರುತ್ತೆ. ಸೊ ಸುಮಾರು ಜನ ನಿಮ್ಮಲ್ಲೂ ಕೂಡ ಸುಮಾರು ಜನ ಪರ್ಚೇಸ್ ಮಾಡಿರ್ತೀರ. ಸೊ ಯಾರ್ಯಾರೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ದೀರಾ, ಸೊ ಯಾರ್ಯಾರಿಗೆಲ್ಲ ಅಲ್ಲಿ ಕ್ಲೋತಿಂಗ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ಇವಾಗ ಏನೇನು ತೊಗೊಂಡೆ ತೋರಿಸ್ತೀನಿ. ಇದು ಅವಳು ಸ್ವಲ್ಪ ದೊಡ್ಡ ಸೈಜೇ ತೊಗೊತೀನಿ. ಸೊ ಮಕ್ಕಳು ಬೆಳೀತಿರ್ತಾರೆ, ಸೊ ಹಾಗಾಗಿ ಒಂದು ಸತಿನೇ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಸರಿ ಇರುತ್ತೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಅವಳಿಗೆ ಇಷ್ಟ, ಈಗ ಎಲ್ಲವೂ ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾಳೆ. ಇದೊಂದು ಇದೊಂದು ಬಂದಮೇಲೆ ಈ ಪ್ಯಾಂಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಕ್ಲೋಷರ್ಸ್ ಥರ ಇದೆ. ಸೊ ಇದು ತುಂಬ ದಪ್ಪ ಕೂಡ ಇದೆ. ಇದೊಂದು ಸೊ ಇಷ್ಟು ಜೊತೆ ತಗೊಂಡಿದ್ದು. ಸೊ ನೆಕ್ಸ್ಟು ನನಗೆ ಟೀ ಶರ್ಟ್ಸ್ ಬೇಕಿತ್ತು ಆಚೆ ಕಡೆ ಮತ್ತು ಮನೇಲಿ ಹಾಕ್ಕೊಳ್ಳೋದಕ್ಕೆ, ಅದಕ್ಕೆ ತಗೊಂಡಿದ್ದೆ. ಸೊ ಈಗೆಲ್ಲ ತೋರಿಸೋದು ಫುಲ್ ಓವರ್ ಸೈಜ್ ಟೀ ಶರ್ಟ್ಸ್. ಸೊ ನನಗೆ ಈ ನಡುವೆ ಓವರ್ ಸೈಜ್ ಟೀ ಶರ್ಟ್ಸ್ ತುಂಬ ಇಷ್ಟ ಆಗ್ತಿದೆ. ಸೊ ಹಾಗಾಗಿ ಅದನ್ನು ತಗೊಂಡೆ. ಬ್ಲ್ಯಾಕ್ ಕಲರ್ ಪ್ಲೇನ್ ಟೀ ಶರ್ಟ್ಸ್ ಬೇಕಿತ್ತು. ಸೊ ಅದಕ್ಕೆ ಇದು ತಗೊಂಡಿದ್ದೀನಿ. ನೆಕ್ಸ್ಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಫ್ರಂಟ್ ಏನು ಅಷ್ಟೊಂದು ಪ್ರಿಂಟ್ ಇಲ್ಲ, ಪ್ಲೇನ್ ಇದೆ. ಇಲ್ಲಿ ಇಷ್ಟು ಬಿಟ್ಟರೆ ಸೊ ಆಮೇಲೆ ಹಿಂದೆ ಪ್ರಿಂಟ್ ಇದೆ ಇದರಲ್ಲಿ. ಮತ್ತು ಹಿಂದೆ ಬರೆದಿರೋದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಲಾಸ್ಟ್ ಬಂದು ಇದು ಈ ಥರದ್ದು ನಾನು ಈ ಥರ ಪ್ರಿಂಟಿಂದು ನಾನು ಸುಮಾರು ದಿನದಿಂದ ಹುಡುಕ್ತಾ ಇದ್ದೆ. ಸೊ ನನಗೆ ಸಿಕ್ಕಿರಲಿಲ್ಲ. ಸೊ ಈ ಫೈನಲಿ ಸಿಕ್ತು. ಸೊ ಇಷ್ಟು ಅದೇನು ತಗೊಳ್ಳಿಲ್ಲ, ಯಾಕೆ ಅವ್ರಿಗೆ ಬೇರೆ ಅಂತ ಇದೆ ಸಾಕು ಅಂತಂದರು. ಸೊ ನಾನು ಆನಿವರ್ಸರಿಗೂ ಏನು ತಗೊಂಡಿರಲಿಲ್ಲ. ಸೊ ಹಾಗಾಗಿ ಬೇಕಿತ್ತು ಅಂತ ಅವ್ರ ಹತ್ರ ಹೇಳಿದ್ದಕ್ಕೆ ಆಯಿತು ಬಾಯ್ದೆ ಟೀ ಶರ್ಟ್ಸೇ ತೆಕ್ಕೊಡ್ತೀನಿ ಅಂತ ಇದನ್ನು ತೆಕ್ಕೊಟ್ರು. ಸೊ ಅವರಿಗೆ ಏನು ತೆಕ್ಕೊಟ್ರಿ ಅಂತ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ ಅವ್ರಿಗೆ ಏನು ತೆಕ್ಕೊಟ್ಟೆ ಅಂತ. ಸೊ ಇದಾಗಿತ್ತು ನಮ್ಮ ವೀಕೆಂಡ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಸುಮಾರು ಜನ ವೀಡಿಯೋಸ್ನ ನೋಡ್ತೀರಾ. ನನ್ನದು ವೀಡಿಯೋಸ್ ವ್ಯೂಸ್ ಜಾಸ್ತಿ ಇರುತ್ತೆ ಬಟ್ ಲೈಕ್ಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗಬೇಕು ಅಲ್ವಾ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಮತ್ತು ಸುಮಾರು ಜನ ಸಿಕ್ಕಿದಾಗ ಹೇಳ್ತೀರಾ ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ ಅಂತ. ಬಟ್ ಅದು ಹೆಂಗೆ ಗೊತ್ತಾಗುತ್ತೆ, ನೀವು ಲೈಕ್ ಮಾಡ್ತಾರೆ ತಾನೇ ಅಲ್ವಾ ನನಗೆ ಗೊತ್ತಾಗೋದು. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬೇರೆ ವಿಡಿಯೋಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.